ಹಲೋ. ಹಲೋ, ನಮಸ್ಕಾರ ಅವ್ರ ಹತ್ರ. ಹಾ. ನನ್ ಮಗನಿಗೆ ಮೈಲ್ಡ್ ಆಗಿ ಆಟಿಸಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾರ್ಗು ಇರುತ್ತೆ, ನಿನ್ಗೂ ಇದೆ, ನಿಮ್ಮ ಅಪ್ಪನಿಗೂ ಇದೆ, ನಿಮ್ ತಾತನ್ಗಿದೆ, ನನ್ಗೂ ಇದೆ. ಆಟಿಸಮ್ ಇಲ್ಲದೆ ಇರೋರು ಈ ಜಗತ್ತಲ್ಲಿ ಇಲ್ವೇ ಇಲ್ಲ. ಏನ್ ಸ್ವಲ್ಪ ಎಲ್ಲ ಆಟ ಸಾಮಾನು ಲೈನ್ ಆಗಿ ಜೋಡಿಸೋದು, ವಿಚಿತ್ರವಾಗಿ ನಡೆಯೋದು, ಮುಂಗಾಲ್ ಮೇಲೆ ನಡೆಯೋದು, ಇವೆಲ್ಲ ಲಕ್ಷಣಗಳಿರುತ್ತೆ. ಸ್ವಲ್ಪ ಹೌದು ಹೌದು, ಅವ್ರ ಹತ್ರ ಸ್ವಲ್ಪ ಜಿಗಿದು ಜಿಗಿಯೋದು, ಮಾಡ್ತಾನೆ. ಮೇಲಿಂದ ಜಿಗಿಯೋದು, ಕೋತಿ ತರ ಆಡೋದು, ಇವೆಲ್ಲ ಇರುತ್ತೆ. ಉಲ್ಟಾ ಪಲ್ಟಿ ತರ ಇರೋದು, ತಲೆ ಕೆಳಗ ಕಾಲ್ ಮೇಲೆ ಕುತ್ಕೊಳ್ಳೋದು, ಒಂಥರ ಈ ವಿಚಿತ್ರ ಬಿಹೇವಿಯರ್ಸ್ ಇರುತ್ತೆ. ಇದನ್ನ ಆಟಿಸಮ್ ಅಂತಾರೆ. ಇದು ಸಹಜ. ಇದು ಏನಂತ ಹೇಳಿ ನಾನು ನಿನಗೆ, 100ಕ್ಕೆ 60% ಮಕ್ಕಳಿಗೆ ಇರುತ್ತೆ. ಇದು ನಿಧಾನಕ್ಕೆ ಹೋಗುತ್ತೆ. ಪ್ರತಿಯೊಂದು ಸೀರಿಯಸ್ ಆಗಿ ತಗೊಂಡ್ರೆ ಕಷ್ಟ. ಹೌದು ಹೌದು ಮಾತು ಚೆನ್ನಾಗಿ ತೊದಲಿಲ್ಲ, ಚೆನ್ನಾಗಿ ಬರ್ತಾ ಇದೆಯಲ್ಲ. ಹೌದು ಹೌದು ಮಾತಾಡ್ತಾ ಇದ್ದಾನೆ, ಆದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಮಾಡ್ತಾ ಇಲ್ಲ. ಜಸ್ಟ್ ಅವನು ಕನ್ನಡದಲ್ಲೇನು ಸ್ವಲ್ಪ ಮಾತಾಡ್ತಾನೆ, ಆಮೇಲೆ ಇಂಗ್ಲಿಷ್ ಅಲ್ಲಿ. ಈಗ 8 ವರ್ಷ ಅವ್ರ ಹತ್ರ. ಆಯ್ತು, ಆಟಿಸಮ್ ಟ್ರೈನಿಂಗ್ ಎಲ್ಲ ಕೊಡ್ಸು. ಅವ್ರು ಹೆಂಗ್ ಹೇಳಿದ್ರೆ, ಡಾಕ್ಟರ್ಸ್ ಹೆಂಗ್ ಹೇಳಿದ್ರೆ ಹಂಗ್ ಕೇಳು. ತಲೆ ಕೆಡಿಸ್ಕೋಬೇಡ. ಅವ್ನು 20 ವರ್ಷ ಆಗೋಷ್ಟೊತ್ತಿಗೆ ತುಂಬಾ ಪರ್ಫೆಕ್ಟ್ ಆಗ್ಬಿಡ್ತಾನೆ. ನಾರ್ಮಲ್ ಪರ್ಸನ್ ಗಿಂತ ಜೋರ್ ಇರ್ತಾರೆ. ಓಕೆ, ಇದು ಏನಕ್ಕಾಗುತ್ತೆ ಅವ್ರ ಹತ್ರ? ಏನಾದ್ರೂ ರೀಸನ್ ಯಾಕೆ ಅಂದ್ರೆ, ನಾವು ಅವರು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇಲ್ಲ ಆಗಿರುತ್ತಾ? ಇಲ್ಲ 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 ನಾನು ಹೇಳಿದ್ರೆ ನಿಮ್ಗೆಲ್ಲ ಮೂಢನಂಬಿಕೆ ಅಂತೀರಿ, ಸೂಪರ್ಸ್ಟಿಷನ್ ಅಂತೀರಿ. ನನ್ಗೆ ಅದು ಇಷ್ಟ ಆಗಲ್ಲ ಹೇಳೋದು. ಇದೆಲ್ಲ ಜನ್ಮಾಂತರ ಕರ್ಮದಿಂದ, ಕರ್ಮಾನುಸಾರ ಬರುತ್ತದು. ಅದಕ್ಕೆ ನಾವು ಪ್ರಾಣಿ ದಯೆ, ವೃಕ್ಷ ದಯೆ, ಮರ ನೀನ್ ಮನೆ ಕಟ್ಸಿದ್ಯಲ್ವಾ? ಹೌದು, ಅವ್ರ ಹತ್ರ ಆ ಮನೆ ಕಟ್ಸುವಾಗ ಅಲ್ಲಿ ಮರ ಇತ್ತಲ್ವಾ? ಮರ ಇತ್ತು ಅನ್ಸುತ್ತೆ. ನಾನು ಅಪಾರ್ಟ್ಮೆಂಟ್ ತಗೊಂಡಿದ್ದೀನಿ, ಮೋಸ್ಟ್ಲಿ ಇದು ಇರುತ್ತೆ ಅನ್ಸುತ್ತೆ ಇಲ್ಲಿ. ಅವುಗಳನ್ನೆಲ್ಲ ಕೊಂದು ಕಟ್ಟಿದ್ರಲ್ಲ ಮರ, ಅವೆಲ್ಲ ರೀಪ್ಲೇಸ್ ಆಗ್ಲೇಬೇಕಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಯಾವ್ದೋ ಒಂದು ಹುತ್ತ ಇರುತ್ತೆ, ಹಾವು ಸೇರ್ಕೊಂಡಿರುತ್ತೆ, ಅದ್ರ ಜಾಗದಲ್ಲಿ ನಾವು ಕಟ್ತೀವಿ. ಮತ್ತೆ ಸಾಲ ಮಾಡಿದ್ಯಲ್ವಾ? ಹೌದು, ಅವ್ರ ಹತ್ರ ಸಾಲದ ಹಣ ಅಂದ್ರೆ ಯಾರ್ದೋ ಪಾಪದ ಹಣ ಅದು. ಅದಕ್ಕೆ ಸಾಲದಲ್ಲಿ ಯಾಕೆ ಬದುಕ್ಬೇಡ ಅಂತ ಅವ್ರ ಹತ್ರ ಹೇಳ್ತಾನೆ ಅಂದ್ರೆ, ಒಬ್ಬ ತುಂಬಾ ಪಾಪ ಮಾಡಿ ದುಡಿದಿರ್ತಾನೆ ಅಂತ ಇಟ್ಕೋ, ಅವನ ಹಣ ನೀನ್ ಬಳಸ್ತಾ ಇದೀಯ ಅಂದ್ರೆ ಆ ಹಣಕ್ಕೆ ಆ ಗುಣ ಬಂದಿರುತ್ತೆ. ಅದಕ್ಕೆ ಹಣ ಮತ್ತೆ ಗುಣ ಎರಡು ನಕಾರದಿಂದ ಎಂಟಾಗುತ್ತೆ. ನಿನ್ನ ಹಣದಲ್ಲೇ ನೀನ್ ಬದುಕ್ಬೇಕು ಅಂತ ನಾನು ಎಲ್ಲರಿಗೂ ಹೇಳ್ಕೊಡ್ತಾ ಇರೋದು. ಅದಕ್ಕೆ ಸಾಲ ಮಾಡ್ಬೇಡಿ. ಕ್ರೆಡಿಟ್ ಕಾರ್ಡ್ ಕಟಿಂಗ್ ರೆವಲ್ಯೂಷನ್, ಕುಟ್ಟಿಂಗ್ ರೆವಲ್ಯೂಷನ್, ರುಬ್ಬಿಂಗ್ ರೆವಲ್ಯೂಷನ್, ಇವೆಲ್ಲ ಮಾಡ್ತಾ ಇರೋದು ಏನಕ್ಕೆ? ಸುಮ್ನೆ ಅಲ್ಲ. ಹೌದು, ಅವ್ರ ಹತ್ರ ನೋಡಿದೀನಿ, ನಿಮ್ ವಿಡಿಯೋಸ್ ಎಲ್ಲ ನೋಡಿದೀನಿ ನಾನು. ನಂದು ಸಾಲ ತೀರ್ಸೋಕ್ ಪ್ರಯತ್ನ ಮಾಡ್ತಾ ಇದ್ದೀನಿ, ಅಷ್ಟಷ್ಟು ಪ್ರತಿ ಸಲನು ಕಟ್ತಾ ಇದ್ದೀನಿ. ನನ್ಗೆ ಆಟಿಸಮ್ಗೆ ಕಾರಣ ಆಗುತ್ತೆ. ಮತ್ತೆ ನಮ್ಮ ದೇಶದಲ್ಲಿ ಇನ್ನು ಹೆಣ್ಮಕ್ಳಿಗೆ ಅತ್ತೆಗೆ ಸೊಸೆ ಕಾಟ, ಸೊಸೆಗೆ ಅತ್ತೆ ಕಾಟ, ಇವೆಲ್ಲ ಹೋಗಿಲ್ಲ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಗರ್ಭಿಣಿ ಸ್ತ್ರೀಯರನ್ನ ಹೆಂಗ್ ನೋಡ್ಕೋಬೇಕು ಅಂತ ನಮ್ಮ ವೇದಗಳಲ್ಲಿ, ಪುರಾಣಗಳಲ್ಲಿ ಹೇಳ್ಕೊಟ್ರು ಕೂಡ ಯಾರು ಫಾಲೋ ಮಾಡ್ತಾ ಇಲ್ಲ. ಗರ್ಭಿಣಿ ಇದ್ದಾಗ ಮನಸ್ಸು ನೋಯಿಸೋದು, ಮಾತು ಬಿಟ್ಬಿಡೋದು, ನೀನ್ ಹಿಂಗೆ ಇರ್ಬೇಕು ಅಂತ ಹೇಳೋದು, ಧಮಕಿ ಹಾಕೋದು, ಹಿಂಸೆ ಮಾಡೋದು, ಮಾನಸಿಕವಾಗಿ ವಯಸ್ಸದ್ದು ತಂದ್ಕೊಡದೆ ಇರೋದು, ಇವೆಲ್ಲ ಎಫೆಕ್ಟ್ ಆಗುತ್ತೆ. ದೇವ್ರ ತರ ನೋಡ್ಕೋಬೇಕು ಗರ್ಭಿಣಿ ಟೈಮಲ್ಲಿ. ಬಟ್ಟೆ ಕೆಲ್ಸ ಮಾಡಲ್ಲ ಅಂತ ಹೇಳೋದು, ಆ ಹುಡುಗಿ ದುಃಖ ಯಾರ ಹತ್ರ ಹೇಳ್ಬೇಕು? ಹೊಟ್ಟೆಲ್ ಮಗು ಇದೆ ಆದ್ರೂ ಕೆಲ್ಸ ಮಾಡುದು. ನೀನ್ ಹಂಗ್ ಮಾಡಿರಲ್ಲ, ಆದ್ರೆ ಇವೆಲ್ಲ ನಡೆದಿರುತ್ತೆ. ಇದು ಕಲ್ತ್ಕೋಬೇಕು ನೀವು. ಹೋಮಿಯೋಪತಿನಲ್ಲಿ ಏನಾದ್ರು ಇದು ಇದೆಯಾ? ಮೆಡಿಸಿನ್ಸ್ ಏನಾದ್ರು ಇದೇ ಆಗೋಯ್ತು ನಿಮ್ದು. ಅಂದ್ರೆ ಆಟಿಸಮ್ ಇದ್ರೆ ಒಳ್ಳೇದ್ ಬಿಡ. ಸರಿ ಹೋಗ್ತಾನ ಅವ್ರ ಹತ್ರ? ಅಂದ್ರೆ 100% ಸರಿ ಹೋಗ್ತಾನೆ. 100% ಬರ್ದಿಟ್ಕೊ. ಓಕೆ, ತುಂಬಾ ಖುಷಿ ಆಯ್ತು ಅವ್ರ ಹತ್ರ ನಿಮ್ ಮಾತು ಕೇಳಿ. ಓಕೆ, ಆ ಮೆಡಿಸಿನ್ಸ್ ಯಾವ್ದು ಬೇಡ ಅಂತೀರಾ ಹಂಗಾದ್ರೆ? ಬೇಕು, ಬ್ರಾಹ್ಮಿ ವಟಿ ಅಂತ ಬರುತ್ತೆ. ಬ್ರಾಹ್ಮಿ ವಟಿ, ಮತ್ತೆ ಸರಸ್ವತಾರಿಷ್ಟ ಅಂತ ಬರುತ್ತೆ, ಅದು ಕೊಡಿ. ಅದು ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ. ಹೌದೌದು. ಬ್ರಾಹ್ಮಿ ವಟಿ ಮತ್ತು ಸರಸ್ವತಿ ವ್ರತ. ನೀನು ಇನ್ನೊಂದು ಡಾಕ್ಟರ್ ರೆಕ್ವೆಕ್ ಅಂತ ಒಂದು ಸೈಟ್ ಹೋಗು. ಆ ರೆಕ್ವೆಕ್ ಅಲ್ಲಿ ಹೋಗ್ಬಿಟ್ಟು ನಿಂದು ಆಟಿಸಮ್ ಬಗ್ಗೆ ಬರೀ.
ಓಕೆ. ಅವ್ರು KP6X CP6X ಅಂತ ಬಯೋಕೆಮಿಕ್ ಸಾಲ್ಟ್ ಕೊಡ್ತಾರೆ, ಅದು ಕೂಡ ಒಳ್ಳೇದು ಮಗುಗೆ. ಮತ್ತೆ 6 ಡ್ರಾಪ್ಸ್ ಯಾವ್ದು ಅಂತ ರೆಕಮೆಂಡ್ ಮಾಡ್ತಾರೆ ಅವರು, ಅದೆಲ್ಲ ನಮ್ಮ ವಿಭೂತಿಯಿಂದ ಆಗಿರೋದು. ಅದೊಂದು ಮಾಡು ಇರೋಗುತ್ತೆ. WRECK RECWEG. RECKWEG. ಓಕೆ. ಡಾಕ್ಟರ್ DRRECKWEG. RECWEG. ಓಕೆ. ಸರಿ ಅವ್ರ ಹತ್ರ ತುಂಬಾ ಧನ್ಯವಾದ ನೀವು ಹೇಳಿದ್ದಕ್ಕೆ. ನಿಮ್ಗೆ ಬಹಳ ಖುಷಿ ಆಯ್ತು ಮಾತಾಡಿದ್ದಕ್ಕೆ.